Hello all, welcome back to our channel. Firstly, we left with the 38 days for CATET examination. I hope you all are preparing well. And in today's session, let us start the part geometry. And geometry part ಅಲ್ಲಿ ಏನೇನು important ಇದೆ and how it is going to we are going to divide the geometry for the CATET examination and important topics ಏನು ಮತ್ತೆ ಟ್ರಯಾಂಗಲ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ಲಿ ಏನೇನು ಮೇನ್ ಆಗಿ ಜಾಮೆಟ್ರಿಯಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಬೇಸಿಕ್ಸ್ ಬಿಕಾಸ್ ಸಮ್ಟೈಮ್ಸ್ ದೇ ಆಸ್ಕ್ ಬೇಸಿಕ್ ಥಿಂಗ್ಸ್. ಇಟ್ ಮೇ ಸಮಟೈಮ್ಸ್ ಕನ್ಫ್ಯೂಸ್ ಆಗಿ ನಾವು ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಬೇಸಿಕ್ನ ನಾವು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಮೆನ್ಸುರೇಷನ್. ಏನಿದು ಮೆನ್ಸುರೇಷನ್ ಅಂದರೆ ಮೆನ್ಸುರೇಷನ್ ಈಸ್ ಅಬೌಟ್ ಫೈಂಡಿಂಗ್ ಏರಿಯಾ, ಫೈಂಡಿಂಗ್ ವಾಲ್ಯೂಮ್, ಲೆಂತ್ ಎಷ್ಟಿದೆ, ಬ್ರೆಡ್ತ್ ಎಷ್ಟಿದೆ ಅಂತ ನಾವು ನೋಡ್ತೀವಲ್ಲ, ದಟ್ ಈಸ್ ಮೆನ್ಸುರೇಷನ್. ಓಕೆನಾ. ಆ್ಯಂಡ್ ಥರ್ಡ್ ಈಸ್ ಪ್ರಾಪರ್ಟೀಸ್. Okay, first we have to learn the properties and then mensuration, but I am just mentioning the topics that we need to study in the geometry part. Okay na, geometry alli enen nanu main agi we have to learn is basic. We must learn the basic and properties and also mensuration. Okay, so if we divide this geometry part, that is what is important for the CATET examination ಅಂತ divide ಮಾಡಿದ್ರೆ, first thing we have a mensuration and another is a properties. ಈ properties ಮತ್ತೆ mensuration ಗೆ if we divide the geometry into, we can divide the geometry into mainly into two parts, right? We all know one is 2D shapes and another one is 3D shapes. Okay, so in 2D shapes we are going to have triangle, quadrilateral and circle. ಓಕೆನಾ. ಟ್ರಯಾಂಗಲ್ ಇರುತ್ತೆ, ಕ್ವಾಡ್ರಿಲ್ಯಾಟ್ರಲ್ ಇರುತ್ತೆ, ಸರ್ಕಲ್ ಇರುತ್ತೆ. ಟ್ರಯಾಂಗಲ್ ಅಲ್ಲಿ ಫಸ್ಟ್ ಏನು ಮಾಡ್ತೀವಿ, ವಿ ಹ್ಯಾವ್ ಅ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಹೌ ಟು ಫೈಂಡ್ ಏರಿಯಾ, ಹೌ ಟು ಫೈಂಡ್ ವಾಲ್ಯೂಮ್, ಲೈಕ್ ದಟ್. ಓಕೆ, ಇನ್ ದ ಸೇಮ್ ವೇ ಕ್ವಾಡ್ರಿಲ್ಯಾಟ್ರಲ್ಸ್ ಅಲ್ಲಿ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಟ್ರಪೀಸಿಯಂ ಆಗಿರಬಹುದು, ಕ್ವಾಡ್ರಿಲ್ಯಾಟ್ರಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಆಗಿರ್ಬೋದು. ವಿ ಹ್ಯಾವ್ 4 ಟೈಪ್ಸ್. ಅದರಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಆ್ಯಂಡ್ ಆಲ್ಸೋ ವಿ ಸ್ಟಡಿ ಅಬೌಟ್ ದ ಮೆನ್ಸುರೇಷನ್, ದಟ್ ಈಸ್ ಫೈಂಡಿಂಗ್ ಏರಿಯಾ, ವಾಲ್ಯೂಮ್, ಲೈಕ್ ದಟ್. ಆ್ಯಂಡ್ ಆಲ್ಸೋ ಅಬೌಟ್ ದ ಸರ್ಕಲ್, ವಿ ಹ್ಯಾವ್ ಟು ಲರ್ನ್ ಅಬೌಟ್ ದ ಸರ್ಕಲ್. ಈ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಏನಾಗುತ್ತೆ ಅಂದರೆ ಮೇನ್ ಆಗಿ ನಾವು ಟ್ರಪೀಸಿಯಂ ಆ್ಯಂಡ್ ಕ್ವಾಡ್ರಿಲ್ಯಾಟ್ರಲ್ ಆರ್ ಕ್ವಾಡ್ರಿಲ್ಯಾಟ್ರಲ್ಲಿ ಬರೋಂತಹ ರೋಂಬಸ್ ಬಗ್ಗೆ. So we need to give more importance to this 2-3 shapes because questions will be more from this part. Okay na. And 3D shapes anta bandre we have cube, cuboid and cylinder. Okay, so cylinder part ಮೇಲೆ in 3D shapes cylinder parts ಮೇಲೆ we are going to have a questions ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ವಿ ವಾಂಟ್ ಗೆಟ್ ಕ್ವೆಶನ್ ಫ್ರಮ್ ಕ್ಯೂಬ್ ಮತ್ತು ಕ್ಯೂಬಾಯ್ಡಿಂದ ಕ್ವೆಶನ್ ಬರೋದೇ ಇಲ್ಲ ಅಂತ ಐ ವಾಂಟ್ ಸೇ. ಮೇನ್ ಆಗಿ ಕ್ಯೂಬ್ ಮತ್ತು ಕ್ಯೂಬಾಯ್ಡ್ಗಿಂತ ಸಿಲಿಂಡರ್ ಮೇಲೆ ಕ್ವೆಶನ್ಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಆ್ಯಂಡ್ ಇನ್ ದೀಸ್ ಚಾಪ್ಟರ್ if I study mensuration, properties of triangle, quadrilateral, circles, cube, cuboid, cylinder, I can score 8 to 9 marks in the maths. Okay na, this is how important the geometry part is. Triangle, quadrilateral, circle ಮತ್ತೆ cube, cuboid, cylinder, we are going to study about this mensuration properties na study ಮಾಡಿದ್ರೆ 8 to 9 marks ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. I won't say geometry part is very easy because ಇಲ್ಲಿ ಏನಾಗುತ್ತೆ, they are going to give applied questions. ಓಕೆನಾ, ಅಪ್ಲೈಡ್ ಕ್ವೆಶನ್ಸ್ ಅವರು ಕೊಡ್ತಾರೆ
more and more you are into the subject, like ಜಾಸ್ತಿ ನೀವು ಓದ್ತಾ ಹೋದ್ರೆ ಸಾಲ್ವ್ ಮಾಡ್ತಾ ಹೋದ್ರೆ geometry somewhat feels easy, but we have to work lot for the geometry. ಅಂದರೆ ನಿಮಗೊಂದು ಸ್ಕಿಲ್ ಡೆವಲಪ್ ಆಗಬೇಕು to solve the problems. Okay, so in this session I am going to discuss about triangles. Okay now, so let us see. Triangles. Okay, so ಏನು ಟ್ರಯಾಂಗಲ್ಸ್ ಬಗ್ಗೆ ಫಸ್ಟ್ ಟ್ರಯಾಂಗಲ್ಸ್ನ ನಾನು ಐ ವಿಲ್ ಡಿವೈಡ್ ಇಟ್ ಇಂಟು ತ್ರೀ ಸೆಷನಲ್ಲಿ ಚಾಪ್ಟರ್ಸ್ ಥರ ಕವರ್ ಮಾಡೋಣ. ದಟ್ ಈಸ್ ಒನ್ ಈಸ್ ಅಬೌಟ್ ಪ್ರಾಪರ್ಟೀಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆಲ್ಸೋ ಅಬೌಟ್ ಪ್ರಾಪರ್ಟೀಸ್. I will try to cover properties in 2 sessions because properties ತುಂಬ ಇದೆ. You need to learn, ಯಾಕಂದರೆ we need to revise it. ಲರ್ನ್ ಅನ್ನೋಕ್ಕಿಂತ it is better revise it. ಅಂದರೆ ನಮಗೆ ಗೊತ್ತಿರುತ್ತೆ, ಬಟ್ ಪರ್ಟಿಕ್ಯುಲರ್ ಆಗಿ ಯಾವಾಗ ಅಪ್ಲೈ ಆಗುತ್ತೆ ಅನ್ನೋದು ಕೆಲವೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಥರ್ಡ್ ಒನ್ ಈಸ್ ಫೈಂಡಿಂಗ್ ಏರಿಯಾ ಲೈಕ್ ದಟ್ ಈಸ್ ಮೆನ್ಸುರೇಷನ್. Okay, mensuration ಬಗ್ಗೆ ನೋಡ್ತಾ ಹೋಗೋಣ. And in the fourth session I will do the cube equations. Okay, based on all this we will get around some questions. I will definitely solve those things. Okay na, firstly let's begin the triangles chapter. Triangle, basically ನಾವು ಟ್ರಯಾಂಗಲ್ ಅಂದರೆ ಏನು ನಮಗೆಲ್ಲರಿಗೂ ಗೊತ್ತಿದೆ. ಇದು ಒಂದು ಟ್ರಯಾಂಗಲ್ ABC ಅಲ್ವಾ. ಸೊ ಇನ್ ದಿಸ್ ಟ್ರಯಾಂಗಲ್ ಸೈಡ್ಸ್ ಎಷ್ಟಿರುತ್ತೆ ಟ್ರಯಾಂಗಲಲ್ಲಿ? ವಿ ಹ್ಯಾವ್ 3 ಸೈಡ್ಸ್. ಯಾವ್ಯಾವು? ಸೈಡ್ ಎ ಈ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಸ್ಲ್ಯಾಶ್ ಹಾಕಿ, ಯು ಶುಡ್ ನೋ. ಸೈಡ್ BC ಆ್ಯಂಡ್ ಸೈಡ್ AC. ಓಕೆ, ಆ್ಯಂಡ್ ಅನದರ್ ಒನ್ ಈಸ್ ಆ್ಯಂಗಲ್ಸ್. ಆ್ಯಂಗಲ್ಸ್ ಎಷ್ಟಿರುತ್ತೆ? 3. ಯಾವ್ಯಾವುದು? ಆ್ಯಂಗಲ್ A, angle B, angle C. We also represent it like BAC, comma ACB, comma what is left? ABC. Okay, so this is 3 angles. And the next one is what we have? Vertices. Okay, vertices ಗೊತ್ತಿದೆ. vertices ಯಾವ್ಯಾವುದು? point A, point B ಮತ್ತು point C. So this is the basic thing about triangle. Okay, sides 3 ಇರುತ್ತೆ, angles 3 ಇರುತ್ತೆ, vertices also 3. Okay na. And next classification of triangles based on sides. ಯಾವ್ಯಾವ ಟ್ರಯಾಂಗಲ್ ಇದೆ based on sides ಮೇಲೆ? we have scalene triangle. ಏನು ಈ ಸ್ಕ್ಯಾಲಿನ್ ಟ್ರಯಾಂಗಲ್ ಅಂದರೆ? ಸ್ಕ್ಯಾಲಿನ್ ಟ್ರಯಾಂಗಲ್, ಹಿಯರ್ ಯು ಕ್ಯಾನ್ ಸಿ 1 2 3 3 ಡಿಫ್ರೆಂಟ್ ಸ್ಲ್ಯಾಶಸ್ ಹಾಕಿದ್ದಾರೆ. ದಟ್ ಮೀನ್ಸ್ ಆಸ್ ಇಟ್ ಈಸ್ ಬೇಸ್ಡ್ ಆನ್ ಸೈಡ್ಸ್, ಈ 3 ಸೈಡ್ಸ್ ಏನಾಗಿದೆ, ದೇ ಆರ್ ನಾಟ್ ಈಕ್ವಲ್. ಓಕೆನಾ, ದೇ ಆರ್ ನಾಟ್ ಈಕ್ವಲ್. ದಟ್ ಮೀನ್ಸ್ ಟ್ರಯಾಂಗಲ್ ಇನ್ ವಿಚ್ ಆಲ್ ಸೈಡ್ಸ್ ಆರ್ ಆಫ್ ಡಿಫ್ರೆಂಟ್ ಲೆಂತ್ ಏನಾಗಿದೆ, ಡಿಫ್ರೆಂಟ್ ಲೆಂತ್ ಇದೆ. ಸೊ ಆ ಥರದ ಒಂದು ಟ್ರಯಾಂಗಲ್ನ ನಾವೇನಂತ ಕರಿತೀವಿ? ಸ್ಕ್ಯಾಲಿನ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಐಸೋಸಿಲಸ್ ಟ್ರಯಾಂಗಲ್. ಏನು ಐಸೋಸಿಲಸ್ ಟ್ರಯಾಂಗಲ್ ಅಂದರೆ? ಹಿಯರ್ ವಿ ಹ್ಯಾಡ್ 3 ಡಿಫ್ರೆಂಟ್ ಲೆಂತ್ ಅಲ್ವಾ. ಹಿಯರ್ ವಿ ಹ್ಯಾವ್ 2 ಸೇಮ್ ಲೆಂತ್, 2 ಸೇಮ್ ಲೆಂತ್ ಇದೆ. ಓಕೆ, 2 ಸೇಮ್ ಲೆಂತ್ ಇದೆ. ಇಂಥ ಒಂದು ಟ್ರಯಾಂಗಲ್ನ ನಾವು ಏನಂತ ಕರಿತೀವಿ? ಐಸೋಸಿಲಸ್ ಟ್ರಯಾಂಗಲ್. ಅಟ್ಲೀಸ್ಟ್ ಏನಾಗಿರಬೇಕು? 2 ಆಫ್ ಇಟ್ಸ್ ಸೈಡ್ಸ್ ಆರ್ ಸೇಮ್ ಲೆಂತ್ ಇರಬೇಕು. That type of a triangle is known as isosceles triangle. And the third one is equilateral triangle. We all know about equilateral triangle, that is all sides are equal. Okay, all sides are equal. That type of triangle is known as equilateral triangle. Okay now, so this is about classification of triangles based on side. ಯಾವ್ದ್ಯಾವುದು? ಸ್ಕ್ಯಾಲಿನ್ ಟ್ರಯಾಂಗಲ್, ಐಸೋಸಿಲಸ್ ಟ್ರಯಾಂಗಲ್, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್
Classification of triangle based on angles. So we studied about the sides. Now it is about angles. We all studied about this topic in our school only, but this is just reminder. Because ಇವಾಗ ನೋಡಿ angles ತಗೊಳ್ಳಿ, we first one ಏನು acute angle. Acute angle ಅಂತ ನಾವು we have learnt, but sometimes we may forget acute angle ಮತ್ತೆ obtuse angle ಗೆ confuse ಆಗ್ಬೋದು. That's why I am making a clear picture for you. Okay. Acute angle triangle is the all three angles of triangle are less than 90 degree. Acute small one less than 90 degree. Okay na? And the second one is obtuse angled triangle. Obtuse angled triangle is a triangle in which one angle ಏನಾಗಿದೆ, one angle is greater than 90 degree. Okay na? One angle is greater than 90 degree and the other two angles ಏನಾಗಿರುತ್ತೆ, they will be less than 90 degree ಅಂದ್ರೆ acute angled ಆಗಿರುತ್ತೆ. And the third type of triangle is right angled triangle. Right angled triangle is the one angle of the triangle ಏನಾಗಿರುತ್ತೆ, that will be equals to 90 degree. We know one angle of a triangle is equals to 90 degree. Okay na? So we have three different types of triangle based on angles. First one is acute angle, second one is obtuse angle, third one is right angle triangle. Here you can see acute angle is less than 90 degree. Okay, less than 90 degree. Obtuse angle is greater than 90 degree. ಒಂದು angle ಏನಾಗಿರಬೇಕು, greater than 90 degree ಆಗಿರಬೇಕು. Other two will be less than 90 degree. And in the right angle triangle it is equals to 90 degree. Okay, I hope this is clear for you. Next is let's discuss some properties of triangle. Properties of triangle, or these are some points that you need to know, like a basic things. Okay, first one is when we draw a triangle, if from this vertices, ಇದೆಲ್ಲ vertices ಅಲ್ವಾ, A B C, so ನಾನು ಏನು ಮಾಡ್ತೀನಿ, ಒಂದು vertices ಇಂದ ಒಂದು ಲೈನ್ ಅನ್ನ ಎಳಿತೀನಿ. ಓಕೆ, ಈ ಲೈನ್ ಏನು ಮಾಡುತ್ತೆ, ಅಪೋಸಿಟ್ ಸೈಡ್ ಏನಿದೆ ಅಲ್ಲ ಇದನ್ನ ಏನು ಮಾಡುತ್ತೆ, ಬೈಸೆಕ್ಟ್ ಮಾಡುತ್ತೆ. ಓಕೆ, so when this line bisects, right, this is known as median. Okay na? ಇದನ್ನ ನಾವು median ಅಂತ ಕರಿತೀವಿ. For a triangle we can draw three median, right? ಈ vertices ಇಂದ ಈ ಸೈಡ್ ಗೆ, ಈ vertices ಇಂದ ಈ ಸೈಡ್ ಗೆ ನಾನು ಏನು ಮಾಡಬಹುದು, three medians ನ ಡ್ರಾ ಮಾಡಬಹುದು. So for a triangle we have three median. Okay, this is very basic concept, like ಸುಮ್ಮನೆ just note it down. Okay na? And the second point is, ಈಗ ಒಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ XYZ ಅಂತ ಒಂದು ಟ್ರಯಾಂಗಲ್ ಇದೆ. If I draw a perpendicular line segment from the vertex of the triangle, ಒಂದು perpendicular line ಅನ್ನು ಡ್ರಾ ಮಾಡಿದ್ರೆ, ಸೊ ಇದನ್ನ ನಾನು ಏನಂತ ಕರಿತೀನಿ, ಆಲ್ಟಿಟ್ಯೂಡ್ ಅಂತ ಕರಿತೀನಿ. ಓಕೆ, ಮೀಡಿಯನ್ನಿಗೂ ಇದಕ್ಕೂ ಏನು ಡಿಫ್ರೆನ್ಸ್, ಇಟ್ ಈಸ್ ಎಕ್ಸಾಕ್ಟ್ಲಿ 90 ಡಿಗ್ರಿಯಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ತೀವಿ. ಮೀಡಿಯನ್ ಈಸ್ ಮೇ ಬಿ ಅ perpendicular one or may not be a perpendicular line. Okay, for example ಇವಾಗ ಈ ತರ ಇದೆ ಟ್ರಯಾಂಗಲ್, ಈ ತರ ಇದೆ ಟ್ರಯಾಂಗಲ್ ಅಂತ ತಗೊಂಡಾಗ ನಾನು ಪರ್ಪೆಂಡಿಕ್ಯುಲರ್ನ ಇಲ್ಲಿಗೆ ಡ್ರಾ ಮಾಡಬೇಕಾಗುತ್ತೆ, ಹೌದಾ? ಸೊ ದಿಸ್ ಇಸ್ altitude. Altitude is nothing but the height. Okay, it is nothing but height. Okay na? We ಹಾಗಾದ್ರೆ ಟ್ರಯಾಂಗಲ್ ಗೆ ಎಷ್ಟು altitudes ಇರುತ್ತೆ? We have 3 altitudes. Okay, now another very important point, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ, ಎಕ್ಸ್ಟೀರಿಯರ್ ಆಂಗಲ್. ಏನು ಈ ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ, exterior means outside. Okay, and the interior means inside. Interior designs ಅಂತ ನಾವೆಲ್ಲ ಕೇಳಿರ್ತೀವಲ್ಲ, same way interior means that we do in a
ಹೌಸ್ ಒಳಗಡೆ ಮಾಡುವಂಥದ್ದು ಇಂಟೀರಿಯರ್ ಡಿಸೈನ್ಸ್ ಆಗುತ್ತೆ. ಎಕ್ಸ್ಟೀರಿಯರ್ ಅಂದರೆ ಇಟ್ ಇಸ್ ಔಟ್ಸೈಡ್. ಸೊ ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದರೆ ಏನು? ಇನ್ ಅ ಟ್ರಯಾಂಗಲ್ ಇಫ್ ಐ ಎಕ್ಸ್ಟೆಂಡ್ ದಿಸ್ ಸೈಡ್, ಈ ಸೈಡ್ನ ನಾನು ಎಕ್ಸ್ಟೆಂಡ್ ಮಾಡಿದಾಗ ಐ ವಿಲ್ ಗೆಟ್ ಆನ್ ಆ್ಯಂಗಲ್, ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದು ಎ ಬಿ ಸಿ, ಈ ಸೈಡ್ನ ನಾನು ಡಿ ಅಂತ ತಗೊಳ್ತೀನಿ. ಬಿ ಸಿನ ನಾನು ಏನು ಮಾಡ್ತೀನಿ, ಐ ವಿಲ್ ಎಕ್ಸ್ಟೆಂಡ್ ದಿಸ್ ಸೈಡ್. ಸೊ ಇಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ ನೋಡಿ, ಎ ಸಿ ಡಿ ಅಂತ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತಲ್ಲ, ದಿಸ್ ಆ್ಯಂಗಲ್ ಈಸ್ ನೋನ್ ಆಸ್ ಎಕ್ಸ್ಟೀರಿಯರ್ ಆ್ಯಂಗಲ್. ಓಕೆ, ಹಾಗಾದರೆ ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಸಿ ಏನಾಗುತ್ತೆ? ದೀಸ್ ಆರ್ ಇಂಟೀರಿಯರ್ ಆ್ಯಂಗಲ್ಸ್. ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಯಾವುದೇ ಒಂದು ಸೈಡನ್ನು ನಾವು ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಅಲ್ಲಿ ಫಾರ್ಮ್ ಆಗುವಂಥ ಒಂದು ಆ್ಯಂಗಲ್ನ ವಿ ಕಾಲ್ ಇಟ್ ಆಸ್ ಅ ಎಕ್ಸ್ಟೀರಿಯರ್ ಆ್ಯಂಗಲ್. ವಿ ಕ್ಯಾನ್ ಫಾರ್ಮ್ ಇನ್ ಲೈಕ್ ದಿಸ್ ಆಲ್ಸೋ. ಎ ಬಿನ ನಾನು ಏನು ಮಾಡ್ತೀನಿ, ಎಕ್ಸ್ಟೆಂಡ್ ಮಾಡ್ತೀನಿ, ಅಥವಾ ಎ ಸಿನ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ದೀಸ್ ಆಲ್ ಆರ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ವಿ ಕ್ಯಾನ್ ಫಾರ್ಮ್. ಓಕೆ, ಇನ್ ಅ ಟ್ರಯಾಂಗಲ್. ಹಾಗಾದರೆ ಈ ಎಕ್ಸ್ಟೀರಿಯರ್ ಆ್ಯಂಗಲ್ಗೆ ವಿ ಹ್ಯಾವ್ ಅ ಒನ್ ಪ್ರಾಪರ್ಟಿ. ಇಲ್ಲಿಂದ ವಾಟ್ ಎವರ್ ಐ ಸೇ ಜಸ್ಟ್ ಮೇಕ್ ಕ್ಲಿಯರ್, ಆ ಟೈಮಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ. ಆ್ಯಂಡ್ ಅರ್ಥ ಆಗಲಿಲ್ಲ ಅಂದರೆ ರಿಪೀಟ್ ಆಗಿ ನೋಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆಸ್ಕ್ ಮೀ, ಐ ವಿಲ್ ಕ್ಲಿಯರ್ ಇಟ್ ಫಾರ್ ಯು. ಸೊ ನಾ ಅ ಪ್ರಾಪರ್ಟಿ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಏನು ಹೇಳುತ್ತೆ? ಇನ್ ಅ ಟ್ರಯಾಂಗಲ್, ಒಂದು ಟ್ರಯಾಂಗಲಲ್ಲಿ ಎ ಬಿ ಸಿ ಟ್ರಯಾಂಗಲಲ್ಲಿ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ಮ್ ಆಗಿದೆ ಅಂದರೆ, ಈ ಎಕ್ಸ್ಟೀರಿಯರ್ ಆ್ಯಂಗಲ್ಗೆ ಅಪೋಸಿಟ್ ಸೈಡಲ್ಲಿರೋ ಇಂಟೀರಿಯರ್ ಆ್ಯಂಗಲ್ಸ್ ಯಾವ್ಯಾವು? ಇವಾಗ ಎ ಸಿ ಡಿ ಈಸ್ ಅ ಎಕ್ಸ್ಟೀರಿಯರ್ ಆ್ಯಂಗಲ್ ಅಲ್ವಾ? ಆ್ಯಂಡ್ ಇಂಟೀರಿಯರ್ ಆ್ಯಂಗಲ್ಸ್ ಯಾವ್ಯಾವು? ವಿ ಹ್ಯಾವ್ ಎ ಬಿ ಸಿ ಆ್ಯಂಡ್ ಬಿ ಎ ಸಿ, and also we have ACB. So these three are interior angles, right? These three are interior angles. So ಈ ಎಕ್ಸ್ಟೀರಿಯರ್ ಆ್ಯಂಗಲ್ಗೆ ಅಪೋಸಿಟ್ ಆಗಿರುವಂಥ ಇಂಟೀರಿಯರ್ ಆ್ಯಂಗಲ್ಸ್ ಯಾವ್ಯಾವು ಅಂದರೆ, ವಿ ಹ್ಯಾವ್ ಟೂ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್, ದಟ್ ಈಸ್ ಎ ಬಿ ಸಿ ಒಂದು ಮತ್ತು ಬಿ ಎ ಸಿ. ದೀಸ್ ಟು, ಈ ಎರಡು ಏನಿದೆ ಅಲ್ಲ, ದೀಸ್ ಟೂ ಆರ್ interior, opposite interior angles. So we have a property that says the measure of any exterior angle of a triangle is equal to the sum of measures of its interior angle. That is, angle ACD is equals to angle ABC plus angle BAC. The measure of any exterior angle of a triangle is equal to sum of measure of its interior angle. Okay, this property is very important. Sometimes problems ಅಲ್ಲಿ we can use this property and we can find ಹೇಗೆ questions ಕೇಳ್ತಾರೆ ಅಂತ ಹೇಳ್ತೀನಿ ನೋಡಿ. You will get an idea ಏನಿದು ಅಂತ ಅನಿಸ್ತಿದ್ರೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ 30 ಅಂತ ನಮಗೆ ಆ್ಯಂಗಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಅಂತ ಇದೆ, ಫೈಂಡ್ ಎಕ್ಸ್ ಅಂತ ಅವರು ಕ್ವಶನ್ ಕೇಳ್ಬೋದು. ಅವಾಗ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಇಂಟೀರಿಯರ್ ಆ್ಯಂಗಲ್ ಎ ಪ್ಲಸ್ ಇಂಟೀರಿಯರ್ ಆ್ಯಂಗಲ್ ಬಿ ಅಂತ ಆಗುತ್ತೆ. ದಟ್ ಈಸ್ ವಿ ಗಿವನ್ 30 ಡಿಗ್ರಿ ಪ್ಲಸ್ 30 ಡಿಗ್ರಿ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ ಅಂತ ಆಗುತ್ತೆ. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಓಕೆನಾ? ಸೊ ದಿಸ್ ಇಸ್ ಹೌ ಅ ಪ್ರಾಪರ್ಟಿ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ವಿಲ್ ಬಿ ಹೆಲ್ಪ್ಫುಲ್. ಇದ್ರ ಮೇಲೆ ಅಪ್ಲೈಡ್ ಆಗಿ ದೇ ವಿಲ್ ಆಸ್ಕ್ ದ ಕ್ವೆಶನ್. ಅಂದರೆ ಫಾರ್ ಎಕ್ಸಾಂಪಲ್ ದೇ ವಿಲ್ ಗಿವ್ ದಿಸ್, ಈ ಆ್ಯಂಗಲ್ ಕೊಟ್ಬಿಟ್ಟು ಈ ಆ್ಯಂಗಲ್ ಫೈಂಡ್ ಮಾಡಿ, ಇಲ್ಲ ಈ ಆ್ಯಂಗಲ್ ಫೈಂಡ್ ಮಾಡಿ, ಆ ಥರ ದೇ ವಿಲ್ ಆಸ್ಕ್ ದ ಕ್ವೆಶನ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಪ್ರಾಪರ್ಟಿ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್. ನಾವು angle sum property of a triangle. It is a angle sum property. We all know about this property. Angle sum property ಅಂದರೆ ಏನಿಲ್ಲ, ಟೋಟಲ್
sum of the angles, angle A plus angle B plus angle C is always equals to 180 degree. For triangle it is always equals to 180 degree. You have to remember this. Total sum yavaglu 180 degree agirutte. Okay, this will help you in while solving the problems. Okay, simple one. I hope it is known for everyone. In isosceles triangle, okay, this is about property of isosceles triangle. Isosceles triangle andre enu we studied. Isosceles triangle is the one in which two sides ಏನಾಗಿರುತ್ತೆ equal ಆಗಿರುತ್ತೆ. It is a triangle ABC. ಇದರಲ್ಲಿ AB ಮತ್ತೆ AC side ಏನಾಗಿದೆ equal ಆಗಿದೆ. So there is another side BC. ಈ side ಏನು, it is a non-equal side ಅಲ್ವಾ. ಈ non-equal side ಅನ್ನು ನಾವು we call it as a base. Okay, we call it as a base. And ಈ base ಇಂದ angle ಏನು form ಆಗುತ್ತಲ್ಲ, that is ABC ಮತ್ತೆ ACB angle ಏನು form ಆಗುತ್ತಲ್ಲ, ABC and ACB, ಈ ಎರಡು angle ನ we call it as a ಈ ಎರಡು angle ಏನಾಗಿರುತ್ತೆ, they are equal. ಓಕೆನಾ. ಫಾರ್ ಎಕ್ಸಾಂಪಲ್ ಈ ಆ್ಯಂಗಲ್ 30 ಡಿಗ್ರಿ ಅಂದರೆ ಈ ಆ್ಯಂಗಲ್ ಕೂಡ 30 ಡಿಗ್ರಿನೇ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಐಸೋಸೆಲೆಸ್ ಟ್ರಯಾಂಗಲ್. ಸೇಮ್ ವೇ ಇನ್ ಕೇಸ್ ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲಲ್ಲಿ ಈ ಸೈಡ್ ಕೂಡ 60 ಡಿಗ್ರಿ ಇದೆ, ಈ ಸೈಡ್ ಕೂಡ 60 ಡಿಗ್ರಿ ಇದೆ ಅಂದರೆ ಸೈಡ್ಸ್ ಏನು ಫಾರ್ಮ್ ಆಗಿರುತ್ತಲ್ಲ, ಈ ಒಂದು ಸೈಡ್ಸ್ ಏನು ಫಾರ್ಮ್ ಆಗುತ್ತಲ್ಲ, ಈ ಅಪೋಸಿಟ್ ಸೈಡ್ಸ್ ಕೂಡ ಈ ಒಂದು ಸೈಡ್ಸ್ ಅಪೋಸಿಟ್ ಸೈಡ್ಸ್ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದಿಸ್ ಇಸ್ ಜಸ್ಟ್ ಅ ಕಾಂಟ್ರಾಸ್ಟ್ ಟು ದ ಫಸ್ಟ್ ಸ್ಟೇಟ್ಮೆಂಟ್. ಓಕೆನಾ, ಏನು ಸೇಮ್ ವೇ ಅಲ್ಲಿ ಇದು ಕಾಂಟ್ರಾಸ್ಟ್. ಸೈಡ್ಸ್ ಈಕ್ವಲ್ ಆಗಿದ್ರೆ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ, ಆಂಗಲ್ಸ್ ಈಕ್ವಲ್ ಆಗಿದ್ರೆ ಸೈಡ್ಸ್ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಓನ್ಲಿ ಫಾರ್ ಐಸೋಸೆಲೆಸ್ triangle. Okay na, this property will help. Sometimes ಏನು ಕೇಳ್ತಾರೆ ಅಂದರೆ there is an isosceles triangle with an angle with one angle given and you have to find other two angles ಅಂತ ಕೊಟ್ಟಾಗ you need to find the other two angles. ಈ ಥರ ಅವ್ರು ಏನು ಮಾಡ್ಬೋದು, ಕ್ವಶನ್ ಕೇಳ್ಬೋದು. ಅಥವಾ ಒಂದು ಸೈಡ್ ಲೆಂತ್ ಕೊಟ್ಟು ಇನ್ನೊಂದು ಸೈಡ್ ಲೆಂತ್ ಏನಿರ್ಬೋದು ಫೈಂಡ್ ಔಟ್ ಮಾಡಿ ಅಂತ they will ask. Okay, so it will help by solving. And the next property is property of lengths of side of a triangle. So ಏನು side of a triangle length ಮೇಲೆ we have two main properties. ಏನು ಅಂದರೆ, ಒಂದು ಟ್ರಯಾಂಗಲ್ ಇದೆ ಅಂದರೆ, ಒಂದು ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ ಅಲ್ಲಿ ಇಫ್ ಐ ಆಡ್ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಅಂದರೆ ಎ ಬಿ ಪ್ಲಸ್ ಬಿ ಸಿ ಮಾಡಿದ್ರೆ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಎ ಸಿ, ಆರ್ ಐ ವಿಲ್ ಡೂ ಎ ಬಿ ಪ್ಲಸ್ ಎ ಸಿ ಮಾಡಿದ್ರೆ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಬಿ ಸಿ. ಇನ್ ದ ಸೇಮ್ ವೇ ಇಫ್ ಐ ಆಡ್ ಎ ಸಿ ಪ್ಲಸ್ ಬಿ ಸಿ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಎ ಬಿ. Okay, so if I add two sides of a triangle, sum ಏನಾಗಿರುತ್ತೆ, sum of the two sides of a triangle must be greater than other side of the triangle. Okay na. Now another property is difference. If I take difference of two sides, it must be less than the other side. ಅಂದರೆ ಎ ಬಿ ಮೈನಸ್ ಬಿ ಸಿ ಮಾಡಿದೆ ಅಂದರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ ಎ ಸಿ. ಎ ಬಿ ಮೈನಸ್ ಎ ಸಿ ಮಾಡಿದ್ರೆ ಲೆಸ್ ದ್ಯಾನ್ ಬಿ ಸಿ ಆಗಿರಬೇಕು. ಇನ್ ದ ಸೇಮ್ ವೇ ಎ ಸಿ ಮೈನಸ್ ಬಿ ಸಿ ಮಾಡಿದ್ರೆ ಅದು ಕೂಡ ಲೆಸ್ ದ್ಯಾನ್ ಎ ಬಿ ಆಗಿರಬೇಕು. ಓಕೆ, ಸೊ ದೀಸ್ ಆರ್ ದ ಪ್ರಾಪರ್ಟಿ ಆಫ್ ಲೆಂತ್ ಆಫ್ ಅ ಸೈಡ್. ಇದು ಏನು ಅಂದರೆ ಈ ಪ್ರಾಪರ್ಟೀಸ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಕನ್ಸ್ಟ್ರಕ್ಷನ್. ಓಕೆನಾ. ಸೊ ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ ದೇ ವಿಲ್ ಗಿವ್ 2-3 ಸೈಡ್ಸ್ ಕೊಟ್ಬಿಟ್ಟು ಸೊ ಕ್ಯಾನ್ ವಿ ಕನ್ಸ್ಟ್ರಕ್ಟ್ ಈ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗುತ್ತಾ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಅಥವಾ 3 ಸೈಡ್ಸ್ನ ಕೊಟ್ಬಿಟ್ಟು ದೇ ಮೇ ಆಸ್ಕ್ ಅದರ್ ಕ್ವೆಶನ್ಸ್, ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ. ಆ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದನ್ನು ಜಸ್ಟ್ ಬೈ ಆ್ಯಡಿಂಗ್ ಆ್ಯಂಡ್ ಟೇಕಿಂಗ್ ಡಿಫ್ರೆನ್ಸ್ ನಾವು ವಿ ಕ್ಯಾನ್ ಫೈಂಡ್ ಇಟ್ ಔಟ್. ಓಕೆನಾ. ಸೊ ದಿಸ್ ಇಸ್ ಪ್ರಾಪರ್ಟಿ ಆಫ್ ಲೆಂತ್ಸ್ ಆಫ್ ಅ ಸೈಡ್ ಆಫ್ ಅ ಟ್ರಯಾಂಗಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್
Pythagoras property. We all know about Pythagoras theorem. ಏನು ಹೇಳುತ್ತೆ? In a right angled triangle, ಒಂದು right angled triangle ಇರಬೇಕು. ಆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಈ ಒಂದು ಸೈಡ್ ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಹೈಪೋಟನಸ್ ಅಲ್ವಾ? ಅಂಡ್ ಅದರ್ ಟೂ ಸೈಡ್ಸ್ ನ ಏನಂತ ಕರಿತೀವಿ? ನೆನಪಿದೆನಾ? ವಿ ಕಾಲ್ ಇಟ್ ಆಸ್ ಅ ಲೆಗ್ಸ್. ಓಕೆ, ಅದರ್ ಟೂ ಸೈಡ್ಸ್ ಈಸ್ ನೋನ್ ಆಸ್ ಲೆಗ್ಸ್ ಇನ್ right angle triangle. Okay, so square of hypotenuse is equals to sum of square of legs. Okay, square of hypotenuse is equals to sum of square of legs. That is xz square is equals to xy square plus yz square. Okay, so this is Pythagoras property. E property is well known for everyone. Remember this property, important one also. Okay, ಯಾವ ಒಂದು ಟ್ರಯಾಂಗಲ್ ಗೆ ಮಾತ್ರ ಅಪ್ಲೈ ಆಗುತ್ತೆ? ರೈಟ್ ಆಂಗಲ್ಡ್ ಟ್ರಯಾಂಗಲ್ ಗೆ ಮಾತ್ರ ಅಪ್ಲೈ ಆಗೋದು. ಯು ಶುಡ್ ರಿಮೆಂಬರ್ ದಿಸ್ ಒನ್ ಆಲ್ಸೋ. ಓಕೆನಾ? ಸೊ this is all about some properties. In one the next class ali I'm going to cover properties, and now we all have left with a few days for our examination, so please study well. All the best to everyone, and in the next class I will cover the triangle properties part. Okay, after the let's see about the some important mensuration topic ಬಗ್ಗೆ ನೋಡೋಣ. And also I need to mention another thing. Science ಗೆ some of you may feel difficult ಅಂತ ಹೇಳ್ಬಿಟ್ಟು I'm uploading shorts every day. Okay, questions upload ಮಾಡ್ತಾ ಇದ್ದೀನಿ from the CATET examination. Okay, CATET examination ಗೆ chapter wise I started from the chapter motion chapter in the start ಮಾಡಿದ್ದೀನಿ. I will try to cover all chapters so that ನೀವು just questions ನ ಸಾಲ್ವ್ ಮಾಡ್ತಾ ಹೋದ್ರೆ it will be helpful, easy ಆಗ್ತಾ ಹೋಗುತ್ತೆ. ಆ questions ನ ಒಂದು ಪಾಯಿಂಟ್ ತರ ನೋಟ್ ಡೌನ್ ಮಾಡ್ತಾ ಹೋಗಿ ರಿವೈಸ್ ಮಾಡೋಕೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. So this is what I wanted to say about science part, and let's see in our next class. Thank you all. Please do like, share and subscribe. Thank you.